ಸೇತುವೆ ಮೇಲೆ ಓಡಾಡಬೇಡಿ, ಬಿದ್ದರೆ ನಾವು ಜವಾಬ್ದಾರರಲ್ಲ. ಇದು ಯಾವುದೋ ಖಾಸಗಿ ವ್ಯಕ್ತಿಯ ಹೇಳಿಕೆಯಲ್ಲ. ಈ ರೀತಿಯಾಗಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸಂಕಷ್ಟದಲ್ಲಿರುವ ಜನರಿಗೆ ನೀಡುತ್ತಿರುವ ಉಡಾಫೆಯ ಉತ್ತರಕ್ಕೆ ಸ್ಥಳೀಯ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊನ್ನವರ ತಾಲೂಕಿನ ಮಾವಿನಕುರುವೆ ಭಾಗದ ಸುಮಾರು 3,000ಕ್ಕೂ ಅಧಿಕ ಜನರ ದೈನಂದಿನ ಸಂಪರ್ಕ ಕೊಂಡಿಯಾಗಿರುವ ತೂಗು ಸೇತುವೆ ಇಂದು ಸಾವಿನ ದಾರಿಯಾಗಿ ಮಾರ್ಪಟ್ಟಿದೆ. ಸಂಪೂರ್ಣ ಶಿಥಿಲಗೊಂಡು ಯಾವುದೇ ಕ್ಷಣದಲ್ಲಿ ಕುಸಿದು ಬೀಳುವ ಹಂತದಲ್ಲಿದ್ದರೂ ಜನಪ್ರತಿನಿಧಿಗಳು ಮಾತ್ರ ಇತ್ತ ತಿರುಗಿಯೂ ನೋಡುತ್ತಿಲ್ಲ ಎಂಬುದು ಗ್ರಾಮಸ್ಥರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳೀಯ ನಿವಾಸಿಗಳಿಗೆ ಕೇವಲ 4 ಕಿಲೋಮೀಟರ್ ದೂರದಲ್ಲಿದ್ದ ಹೊನ್ನವರ ಪಟ್ಟಣವನ್ನ ತಲುಪಲು ಈ ಸೇತುವೆಯೇ ಏಕೈಕ ಆಸರೆಯಾಗಿತ್ತು. ಆದರೆ ಈಗ ಸೇತುವೆ ಅಪಾಯದ ಅಂಚಿನಲ್ಲಿರುವುದರಿಂದ ಗರ್ಭಿಣಿಯರು, ರೋಗಿಗಳು ಮತ್ತು ಶಾಲಾ ಮಕ್ಕಳು ಹಳದಿಪುರ ಮಾರ್ಗವಾಗಿ 14 ಕಿಲೋಮೀಟರ್ ಸುತ್ತಿಕೊಂಡು ಬರಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಅಪಘಾತ ಅಥವಾ ಹೆರಿಗೆಯಂತಹ ತುರ್ತು ಸಂದರ್ಭದಲ್ಲಿ ಇಷ್ಟು ದೂರ ಕ್ರಮಿಸುವಷ್ಟರಲ್ಲಿ ಪ್ರಾಣ ಹೋದ್ರೆ ಹೊಣೆ ಯಾರು ಎಂಬುದು ಸ್ಥಳೀಯರ ಆತಂಕಕಾರಿ ಪ್ರಶ್ನೆಯಾಗಿದೆ. ಸಚಿವ ಮಂಕಾಳ್ ವೈದ್ಯರು ಭರವಸೆ ನೀಡಿದ್ರೂ ಕೆಲಸ ಆರಂಭವಾಗಿಲ್ಲ. ಇನ್ನು ಸ್ಥಳೀಯ ಶಾಸಕ ದಿನಕರ್ ಶೆಟ್ಟಿ ಇಲ್ಲಿಯವರೆಗೆ ಮುಖವನ್ನೇ ತೋರಿಸಲಿಲ್ಲ. ಅವರ ಬಳಿ ಹೋದ್ರೆ ನಮಗೆ ಅಲ್ಲಿ ಎಷ್ಟು ಮತ ಬಂದಿದೆ ಎಂದು ಕೇಳುವ ಮೂಲಕ ಜನರ ನೋವಿಗೆ ಅವಮಾನ ಮಾಡುತ್ತಿದ್ದಾರೆ ಎಂದು ನಿವಾಸಿಗಳು ದೂರಿದ್ದಾರೆ. ಸೇತುವೆಯ ಸಮಸ್ಯೆ ಮಾತ್ರವಲ್ಲದೆ ದಾರಿಯುದ್ದಕ್ಕೂ ಬೆಳೆದಿರುವ ಗಿಡ ಗಂಟಿಗಳಿಂದಾಗಿ ಮಹಿಳೆಯರು ಮತ್ತು ಮಕ್ಕಳು ಸಂಜೆ ಹೊತ್ತಿನಲ್ಲಿ ಸಂಚರಿಸಲು ಭಯಪಡುತ್ತಿದ್ದಾರೆ. ಸರಿಯಾದ ಬೀದಿ ದೀಪದ ವ್ಯವಸ್ಥೆಯೂ ಇಲ್ಲದೆ ಈ ಭಾಗ ಕತ್ತಲೆಯಲ್ಲಿ ಮುಳುಗಿದೆ. ನದಿಯಾಚೆ ವಾಹನ ನಿಲ್ಲಿಸಿದ್ರೆ ಕಳ್ಳತನವಾಗುವ ಭೀತಿ ಎದುರಾಗಿದೆ. ನಿಮಗೆ ನಮ್ಮ ಮತ ಬೇಕಾದ್ರೆ ಮೊದಲು ಸೇತುವೆ ಮಾಡಿಕೊಡಿ. ಸಮಸ್ಯೆ ಬಗೆಹರದಿದ್ರೆ ಮುಂಬರುವ ಎಲ್ಲಾ ಚುನಾವಣೆಯನ್ನ ಮಾವಿನಕುರುವೆ ಗ್ರಾಮಸ್ಥರು ಒಕ್ಕೊರಲಿನಿಂದ ಬಹಿಷ್ಕರಿಸುತ್ತೇವೆ ಎಂದು ಸಾರ್ವಜನಿಕವಾಗಿ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾಡಳಿತ ಮತ್ತು ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಅನಾಹುತ ಸಂಭವಿಸುವ ಮುನ್ನ ಹೊಸ ಸೇತುವೆ ನಿರ್ಮಾಣಕ್ಕೆ ಮುಂದಾಗಬೇಕಿದೆ. ಇನ್ನು ಮೇಲೆ ಓಟ್ ಬಂದ್ರೆ ನಾವು ಬಹಿಷ್ಕಾರ ಹಾಕೊಂಡು ಇನ್ನು ಮೇಲೆ ಯಾರ್ಯಾರು ಓಟ್ ಹಾಕೋದಿಲ್ಲ. ಎಲ್ಲರಿಗೂ ಹೇಳ್ತಾರೆ ನಾವು ಬಹಿಷ್ಕಾರ ಹಾಕಿ ಓಟ್ ಹಾಕೋದಿಲ್ಲ. ಯಾರು ಏನ್ ಮಾಡ್ಬೇಕಾದ್ರು ಮಾಡ್ಲಿ, ನಾವು ಇನ್ನು ಮೇಲೆ ಬ್ರಿಡ್ಜ್ ಮಾಡ್ಲೇಬೇಕು. ನಾವು ಓಟ್ ಹಾಕುದು, ಇಲ್ಲಾಂದ್ರೆ ಓಟೇ ಹಾಕುದಿಲ್ಲ. ನಾವು ಇಷ್ಟೇ ನಾವು ಮಾಡುದು. ಮಾವಿನಕುರುವೆಯಲ್ಲಿ ಓಟೇ ಇಲ್ಲ ಅಂತ ಹೇಳ್ಬೇಕು. ಅವ್ರು ಆ ತರ ಮಾಡ್ತಾರೆ. ನಾವು ಹೆಂಗಸರು ಗಂಡಸರು ಎಲ್ಲಾರು ಓಟ್ ಹಾಕೊಂಡಿ 1000 ಜನ ಓಟಿಗೆ ಹೋಯ್ತರು. ಅವ್ರದ್ದು ಇದು ಬೈಕೆಲ್ಲ ಆ ಕಡೆಗೆ ಉಳಿತದೆ. ಪೆಟ್ರೋಲ್ ಕತ್ಕೊಂಡು ಹೋಯ್ತರು. ಇದ್ರಲ್ಲಿ ಓದ್ತಾಕ್ತರು, ಬೈಕು ನೀರಲ್ಲಿ ಓದ್ತಾಕ್ತರು, ಕದ್ಕೊಂಡು ಹೋದ್ರು. ಯಾರು ಕೊಡ್ತರು ಅದೆಲ್ಲ ಜವಾಬ್ದಾರಿ? ಯಾರವ್ರೆ? ಇನ್ಮೇಲೆ ಯಾರು ಕೊಡ್ತರು? ನಮ್ಗೆಲ್ಲ ಇಷ್ಟೆಲ್ಲ ರೆಸ್ಟ್ ಆಯ್ತದೆ. ಸಾಲ ಕಡ ಮಾಡಿ ತಕೊಂಡ್ರು ಬೈಕು. ಆ ತರ ಮಾಡಿದ್ರು. ಇಲ್ಲಿ ಈ ಬ್ರಿಡ್ಜ್ ಆಗ್ಲೇಬೇಕು. ಇಲ್ಲ ನಾವು ಓಟ್ ಇಲ್ಲೇ ತನಕ ಬಂದ್ ಕೂಡ ನಾವು ಬಹಿಷ್ಕಾರ ಆಗ್ತರು ಎಲ್ಲರೂ. ನಮ್ ಪಾಡ್ ಲಾಸ್ಟ್ ದೋಣಿ ದೋಣಿ ಇರ್ಬೇಕಿತ್ತು. ಇವ್ರು ಸವಲತ್ತು ಮಾಡ್ಕೊಂಡು ಇವ್ರು ಹೋಗ್ಕೊಂಡು ಇದ್ ಮಾಡ್ಕೊಂಡ್ರೆ ನಮ್ಮ ಸಮಸ್ಯೆ ನಾವು ಬಗೆಹರಿಸೋರು ಯಾರಾದ್ರು? ಗೌರ್ಮೆಂಟ್ ಯಾಕವ್ರೆ ಎಲೆಕ್ಷನ್ ಬಂದಾಗ ಮಾತ್ರ ನಮ್ ನೆನಪಾಗುತ್ತೆ. ಅವ್ರಿಗೆ ಬಡವರ್ದು ಕಡೆ ಬಡವರ್ದು ಯಾವಾಗೂ ನೆನಪಾಗುದಿಲ್ಲ. ಮೀನುಗಾರ ಅಲ್ಲಿ ಸಮುದ್ರ ಇದೆ. ಆ ಸಮುದ್ರ ತೆರೆ ದೊಡ್ಡ ಆಯ್ತು ಅಂದ್ರೆ ಓಡೋಗೋದಿಲ್ಲಿ ಹೊಳೆಯಲ್ಲಿ ಬಿಸಾಯ್ಬೇಕಲ್ರಿ ನಾವು. ಅತ್ತ ಸಮುದ್ರ ಇದ್ದ ಹೊಳೆ ನೆಡು ಮದ್ದಿಲ್ಲ ನಾವು. ಅವ್ರೆ ನಮ್ಗೆ ಹೇಳೋದು ಯಾರು ಇಲ್ಲ ಇಲ್ಲಿ. ನಮ್ಮ ಸಮಸ್ಯೆ ಬಗೆಹರಿಸೋರು ಯಾರಿಲ್ಲ. ಏನಕ್ಕೆ ಹೇಳಿದ್ರು ಅವ್ರದ್ದು? ಅವ್ರು ಇಲೆಕ್ಷನ್ ಬಂದು ಮಾತ್ರ ನಮ್ಮ ಸಮಸ್ಯೆ ಮಾಡ್ಕೊಡ್ತೀನಿ. ನಮ್ಮ ಬಾಣಣ್ಣಿ ಮಕ್ಳೇ ನೋಡಿ ತೋರಿಸ್ಕೊಂಡೆ ಅಣ್ಣದಿನ ಮಗ ಸುಂಬುಳಿ ಅಂತ ಆ ತರ ಮಾಡ್ತಾರೆ ಇಲ್ಲಿ. ಈ ಊರಿಗೆ ಮಾಡೋದು ಅಭ್ಯಾಸ. ಕೃಷ್ಣ ಪಾಂಡು ಕಾರ್ವಿ ಇಲ್ಲಿ 108 ವರ್ಷಗಳಿಂದ ಇಲ್ಲಿ ದೋಣಿ ಇತ್ತು. ಮುಂಚೆ ದೋಣಿ ಮಾಡಿ ನಾನು ಸಹಿತ ಮಾಡಿದ್ದೇನೆ ದೋಣಿ. ಆದರೂ ಎಷ್ಟೋ ಕಾಲದಿಂದ ಒಬ್ಬರು ಬಂದ್ಕೊಂಡು ಬ್ರಿಡ್ಜ್ ಮಾಡಿದ್ರು, ತೂಗುಚೀತೆ ಮಾಡಿದ್ರು. ಆದರೂ ಮಾಡಿದ್ರು ತೂಗುಚೀತೆ ಸುನಾಮಿ ಬಂದಾಗ ಒಟ್ಟು ಜನ ಸತ್ತೋಗ್ತಿರು. ಅದು ಬ್ರಿಡ್ಜಿನ ಸಲುವಾಗಿ ಉಳಿದ್ರು. ಆದರೂ ಪಂಚಾಯತಿಗೆ ಹೋಗಿ ಸ್ಟ್ರೈಕ್ ಮಾಡಿದ್ರು ಪಂಚಾಯತಿನವರು ಯಾರು ಮುಂದಾಗಿ ಬರೋದಿಲ್ಲ. ಗಾಡಿ ಅಚ್ಚಿಗಿಟ್ಕೊಂಡು ಹೆಚ್ಚಿಗೆ ಬರಬೇಕು. ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಆದರೂ ಪಂಚಾಯತಿ ಇಲೆಕ್ಷನ್ ಬಂದ್ಕೊಳ್ಳಿ 4-5 ಜನ ಮೆಂಬರ್ ಹಾಕೊಂಡು ಕುಡಿತಾರೆ. ಯಾಕೆ ಗೊತ್ತುಂಟ? ಇಲೆಕ್ಷನ್ ಬರ್ತದಲ್ಲ, ಅದ್ರ ಸಲ ಬರ್ತಾರೆ. ಮಂಕಾಳವಿ ಜಾತ್ರೆ ಹೋದ್ರು ಬ್ರಿಡ್ಜ್ ಮಾಡ್ಕೊಡ್ತಂದ್ರು. ದಿನಕರ್ ಶೆಟ್ಟಿಗೆ ಆರಿಸ್ಕೊತಂದ್ರು. ದಿನಕರ್ ಶೆಟ್ಟಿ ಇನ್ನೂವರೆಗೂ ನಮ್ಮ ಮುಖ ತೋರಿಸ್ಲಿಲ್ಲ. ಅಂದ್ರೆ MLA ಹತ್ರ ಹೋದ್ರೆ ನಮ್ಗೆ ಮಾಡ್ಕೊಂಡು ನಿಮ್ಮ ಓಟ್ ಎಷ್ಟದ ಅಂತ ಕೇಳ್ತಾರೆ. ಆದ್ರೂ ನಮ್ಗೆ ಈ ನಮೂನೆ ಕಷ್ಟ ಕೊಡ್ತಾರೆ. ಮಕ್ಕಳು ಹೋಗೋ ಅರ್ಧ ರಾತ್ರಿ ಬರ್ಬೇಕು, ನಾವು ಕರ್ಕೊಂಡು ಹೋಗ್ಬೇಕು ಹೆಣ್ಮಕ್ಳಿಗೆ. ಎಲ್ಲರ ಕೈಯಲ್ಲಿ ಮೊಬೈಲ್ ಬಂದಿದೆ. ಫೋಟೋ ಬೇಕೆಂದ್ರೆ ಹಿಂದೆ ಕ್ಯಾಮೆರಾ ಬೇಕಿತ್ತು, ಈಗ ಮೊಬೈಲ್ ಬಂದಿದೆ. ಟಿವಿ ಸ್ಲಿಮ್ ಆಗಿದೆ. ಹಿಂದೆ ಹಾಲಿವುಡ್ ಮೂವಿಯಲ್ಲಿ ವಿಡಿಯೋ ಕಾಲ್ ನೋಡಬೇಕಿತ್ತು, ಈಗ ಎಲ್ಲರೂ ವಿಡಿಯೋ ಕಾಲ್ ಮಾಡುತ್ತಿದ್ದೇವೆ. ಊಹಿಸದೇ ಇರುವುದು ಈ 25 ವರ್ಷದಲ್ಲಿ ಬಂದಿದೆ ಎಂದು ಕನ್ನಡಪ್ರಭ ಹಾಗೂ ಸುವರ್ಣ ನ್ಯೂಸ್ ಪ್ರಧಾನ ಸಂಪಾದಕ ರವಿ ಹೆಗಡೆ ಹೇಳಿದರು.
ಹೊನ್ನಾವರ ತಾಲೂಕಿನ ಮಂಕಿ ಗೋಲ್ ಇಂಟರ್ನ್ಯಾಷನಲ್ ಸ್ಕೂಲಿನ ದಶಮಾನೋತ್ಸವ ಸಮಾರಂಭದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು, ನಂಬಿಕೆ ಬಹಳ ಶಕ್ತಿಯುತವಾಗಿದ್ದು, ಮಗು ನಂಬಿಕೆಯ ಸಂಕೇತ. ಮಗು ಪಾಲಕರಿಗಿಂತ ಟೀಚರ್ ಹೇಳಿದ್ದನ್ನೇ ನಂಬುವುದು ಹೆಚ್ಚು. ಹೀಗಾಗಿ ಶಿಕ್ಷಕರ ಹೊಣೆಗಾರಿಕೆ ಮುಖ್ಯ. ಮಕ್ಕಳಿಗೆ ಕೌಶಲ್ಯ, ಬೌದ್ಧಿಕ ಶಕ್ತಿ ಎಷ್ಟು ತುಂಬುತ್ತೇವೆಯೋ ಅದರ ಮೇಲೆ ಶಾಲೆಯ ಭವಿಷ್ಯ ಅವಲಂಬಿಸಿದೆ. ಗೋಲ್ ಇಂಟರ್ನ್ಯಾಷನಲ್ ಸ್ಕೂಲ್ ವಿದ್ಯಾರ್ಥಿಗಳಿಂದ ಕಡಿಮೆ ಶುಲ್ಕ ಪಡೆದು ಮಾದರಿ ಶಿಕ್ಷಣ ನೀಡುತ್ತಿರುವುದು ಈ ಊರಿಗೆ ನೀಡುವ ಕೊಡುಗೆಯಾಗಿದೆ ಎಂದರು. ಇದು ಬರೀ ಒಂದು ವರ್ಷದ ಬದಲಾವಣೆ ಅಲ್ಲ, ಒಂದು ಕಾಲು ಶತಮಾನ. ನಮಗೆ ಕಾಲು ಶತಮಾನ ಅಂತಂದ್ರೆ ಬಹಳ ದೊಡ್ಡದು ಅನ್ಸುತ್ತೆ. ಶತಮಾನಗಳ ಕಾಲ ಇದ್ರು ಒಬ್ಬ ರಾಜ ಒಂದು ಅರ್ಧ ಶತಮಾನವನ್ನ ಆಳ್ವಿಕೆ ಮಾಡ್ದ, ಇನ್ನೊಬ್ನು ಕಾಲು ಶತಮಾನವನ್ನ ಆಳ್ವಿಕೆ ಮಾಡ್ದ, ಅಥವಾ ಹಿಂದಿನ ಶತಮಾನದಲ್ಲಿ ಹಿಂಗಾಗಿತ್ತು ಅಂತ ಹೇಳಿದಾಗ ನಮ್ಗೆ ಕಾಲ ಎಷ್ಟು ವಿಸ್ತಾರವಾದದ್ದು ಅಂತ ಅನ್ಸತ್ತಲ್ಲ. ಆ ದೃಷ್ಟಿಯಲ್ಲಿ ನೋಡೋದಾದ್ರೆ ನಾವೀಗ 21ನೇ ಶತಮಾನ ಅಂತ ನಾವೆಲ್ಲ ಹುಟ್ಟಿದಾಗ ಹೇಳ್ತಾ ಇದ್ವಿ. 21ನೇ ಶತಮಾನ ಬರುತ್ತೆ, ಮುಂದಿನ 21ನೇ ಶತಮಾನದಲ್ಲಿ ಹಿಂಗಾಗತ್ತೆ ಅಂತ ಹೇಳ್ತಾ ಇದ್ವಿ. ನೋಡ್ತಾ ಇದ್ರೆ ಕಾಲ ಎಷ್ಟು ವೇಗವಾಗಿ ಸರಿದು ಹೋಗಿದೆ ಅಂತಂದ್ರೆ ಆ 21ನೇ ಶತಮಾನದ ಮೊದಲ 25 ವರ್ಷ. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿನಾಯಕ್ ಅವಧಾನಿ, ವಿದ್ಯಾರ್ಥಿಗಳಿಗೆ ಗುರಿ ಇರಬೇಕು, ಗುರಿಯನ್ನ ಬೆನ್ನು ಹತ್ತಬೇಕು ಎಂಬುದನ್ನ ಈ ಶಾಲೆಯ ಹೆಸರೇ ಸೂಚಿಸುತ್ತದೆ ಎಂದರು. ಶಾಲೆಯ ಟ್ರಸ್ಟಿ ಎನ್ ಬಸವರಾಜ್ ಮಾತನಾಡಿ, ಶಾಲೆಯ ಗುಣಾತ್ಮಕ ಶಿಕ್ಷಣ ಮತ್ತು ಶಿಕ್ಷಕರ ಕೊಡುಗೆಯ ಬಗ್ಗೆ ಸ್ಮರಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಲೆಯ ಚೇರ್ಮನ್ ಎಆರ್ ನಾಯಕ್ ಮಾತನಾಡಿ, ಜನರು ನಮ್ಮ ಜೊತೆ ಕೈ ಜೋಡಿಸಿದ್ದೀರಿ. ದೃಢ ಸಂಕಲ್ಪದಿಂದ ಏನನ್ನು ಸಾಧಿಸಬಹುದು ಎಂಬುದು ಸಾಬೀತಾಗಿದೆ. ಊರಿನ ಜನ ನಂಬಿಕೆ ಇಟ್ಟು ಮಕ್ಕಳನ್ನ ನಮ್ಮಲ್ಲಿ ಕಳಿಸಿದ್ದೀರಿ. ಪಾಲಕರ ದೃಢತೆಯಿಂದ ಈ ಶಾಲೆಯನ್ನ ಬೆಳೆಸಲು ಕಾರಣವಾಯಿತು ಎಂದರು. ಗೋಲ್ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿ ಸುರೇಂದ್ರ ಹೆಗಡೆ ವೇದಿಕೆಯಲ್ಲಿ ಇದ್ದರು. ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನ ಗೌರವಿಸಲಾಯಿತು. ದಶಕದಿಂದ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಶಿಕ್ಷಕರು ಹಾಗೂ ಸಿಬ್ಬಂದಿಗಳನ್ನ ಸನ್ಮಾನಿಸಲಾಯಿತು. ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥಿಸಿದ್ರು. ಶಾಲೆಯ ಪ್ರಾಂಶುಪಾಲೆ ಸವಿತಾ ಪವಾರ್ ವರದಿ ವಾಚಿಸಿದ್ರು. ಅಭಿಷೇಕ್ ಕಳಸ್ ನಿರೂಪಿಸಿದ್ರು. ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ದೇಶ ನನಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ಈ ದೇಶಕ್ಕೆ ಅಥವಾ ಈ ಸೊಸೈಟಿಗೆ ನನ್ನಿಂದ ಏನು ಕೊಡ್ಲಿಕ್ಕೆ ಸಾಧ್ಯ ಅನ್ನೋದ್ರ ಚಿಂತನೆ ಮಾಡುವಂಥದ್ದು. ಬಂಧುಗಳೇ, ಇಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸೊಸೈಟಿಗೆ ನಿಮ್ಗಳಿಂದನೂ ಒಂದು ಗೋಲ್ ಇಂಟರ್ನ್ಯಾಷನಲ್ ಅನ್ನುವಂಥ ಒಂದು ಸಂಸ್ಥೆ ಕಟ್ಟುವಂತ ಪ್ರಯತ್ನ ನಿಮ್ಮಿಂದನೂ ಆಗಿದೆ. ಅದು ಕೇವಲ ನನ್ನೊಬ್ಬನಿಂದ ಅಲ್ಲ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಾನು. ಆದರೆ ಹೊನ್ನಾವರದಲ್ಲಿ ಯಾವುದು ಇಲ್ಲವೋ ಅದನ್ನು ಮನಗೊಂಡು ಈಗ 10 ವರ್ಷಗಳ ಹಿಂದೆ ICISI ಸಿಲೆಬಸ್ ಅನ್ನು ಹೊಂದಿರತಕ್ಕಂತಹ ಒಂದು ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಕನಸ್ಕೊಂಡು ಇವತ್ತು ಅದನ್ನು ನನಸು ಮಾಡಿದ್ದಾರೆ. ಅದಕ್ಕೆ ಎಲ್ಲ ಪಾಲಕ ಪೋಷಕ ವರ್ಗದವರ ಸಹಾಯ ಸಹಕಾರ ಇಲ್ಲದೆ ಇದರಿಂದ ಸಾಧ್ಯ ಆಗೋದಿಲ್ಲ. ಈಗಾಗಲೇ ಬದಲಾವಣೆಯ ಬಗ್ಗೆ ರವಿ ಹೆಗಡೆ ಅವರು ಹೇಳಿದರು. ಈಗ 10 ವರ್ಷಗಳ ಹಿಂದೆ ಇಲ್ಲಿ ಹೀಗಾಗಿರ್ತಿತ್ತು ಅನ್ನುವಂಥದ್ದನ್ನು ನಾ ಯಾರೂ ಊಹಿಸಿರಲಿಲ್ಲ. ಬಹುಶಃ ಪ್ರತಿಯೊಬ್ಬರೂ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ಇದರ ಜೊತೆಗೆ ಆರೋಗ್ಯದತ್ತ ಕಾಳಜಿ ವಹಿಸಿ ಮುಂಜಾಗ್ರತಾ ಕ್ರಮ ಅನುಸರಿಸಬೇಕು ಎಂದು ಕುಮಟಾ ಉಪವಿಭಾಗದ ಸಹಾಯಕ ಆಯುಕ್ತ ಪಿ ಶ್ರವಣ್ ಕುಮಾರ್ ಹೇಳಿದರು. ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಅಧಿಕಾರಿಗಳಿಗೆ ಹಮ್ಮಿಕೊಂಡ ಆರೋಗ್ಯ ತಪಾಸಣಾ ಶಿಬಿರವನ್ನ ಉದ್ಘಾಟಿಸಿ ಮಾತನಾಡಿ, ಕಾಯಿಲೆಗಳು ಬರುವುದಕ್ಕಿಂತ ಮುಂಚಿತವಾಗಿ ಪ್ರತಿಯೊಬ್ಬರೂ ಮುಂಜಾಗ್ರತಾ ಕ್ರಮ ಅನುಸರಿಸಬೇಕು. ಒತ್ತಡದ ಕೆಲಸದ ಮಧ್ಯೆ ನಮ್ಮ ಒತ್ತಡಗಳನ್ನ ಇನ್ನೊಬ್ಬರ ಮೇಲೆ ಹೇರಬಾರದು. ಕಚೇರಿಯ ಕೆಲಸವನ್ನ, ಕಚೇರಿಯ ಒತ್ತಡವನ್ನ ಕೆಲಸ ಮುಗಿಸಿದ ಮೇಲೆ ಇಲ್ಲಿಯೇ ಬಿಟ್ಟು ಕುಟುಂಬದ ಕುರಿತಾಗಿಯೂ ಕಾಳಜಿ ವಹಿಸಿ ನಿಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ ಎಂದರು. ಲೈಫ್ ಪೀರಿಯಡ್ ಎಕ್ಸ್ಟೆಂಡ್ ಆಗುತ್ತೆ. ಸೊ ನನ್ನ ರಿಕ್ವೆಸ್ಟ್, ಹೆಲ್ತ್ಗೆ ಪ್ರಯಾರಿಟಿ ಕೊಡಬೇಕು. ಬೋತ್ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ಗೆ ನೀವು ಪ್ರಯಾರಿಟಿ ಕೊಡಬೇಕು. ಪ್ಲಸ್ ನೀವು ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅವ್ರನ್ನೂ ಮೋಟಿವೇಟ್ ಮಾಡಬೇಕು. ಈಗ ನಾನು ಒಬ್ಬನೇ ಜಾಗಿಂಗ್ ಹೋಗ್ಬೇಕಾದ್ರೆ ನನಗೆ ಬೇಜಾರಾಗ್ಬೋದು. ನನ್ನದೇ ಬೇರೆಯವ್ರನ್ನ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅವ್ರನ್ನ ಕರ್ಕೊಂಡು ಹೋದ್ರೆ ನನಗೊಂದು ಕಂಪನಿ ಇರುತ್ತೆ. ನೀವು ಆ ಥರ ಅವ್ರನ್ನ ಮೋಟಿವೇಟು ಮಾಡ್ತೀರಾ, ಪ್ಲಸ್ ಅಟ್ ದ ಸೇಮ್ ನೀವು ಖುದ್ದಾಗಿನೂ ಮೋಟಿವೇಟೆಡ್ ಆಗಿರ್ತೀರಾ. ಸೊ ಇದು ಒಂದು ಸಿನ್ಸಿಯರ್ ರಿಕ್ವೆಸ್ಟ್. ಯಾಕಂದರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ವರ್ಕ್ಸ್ ಅಂಡರ್ ಲಾಟ್ ಆಫ್ ಟ್ರೆಮೆಂಡಸ್ ಪ್ರೆಷರ್. ಈಗ ನಮ್ದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂದ್ರೆ ನಾವು ಓನ್ಲಿ ರೆವೆನ್ಯೂ ವರ್ಕೇ ಮಾಡಲ್ಲ, ಏನೇ ಇದ್ರು ರೆವೆನ್ಯೂ ವರ್ಕ್. ಈಗ ನಾರ್ತ್ ಇಂಡಿಯಾದಲ್ಲಿ ಒಂದು ಕಲ್ಚರ್ ಇದೆ, ಅವ್ರು ಏನ್ ಮಾಡಿದ್ರು ಆಲೂಗಡ್ಡೆ ಎಲ್ಲ ಕರೀಸ್ ಅದರಲ್ಲಿ ಹಾಕ್ತಾರೆ.
ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆದರೆ ಯಾವುದೇ ಕೆಲಸ ಇದ್ರೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಲ್ಲಿ ಹಾಕ್ಬಿಡ್ತಾರೆ. ಸೊ ಅಷ್ಟು ಒತ್ತಡದಲ್ಲಿ ನೀವು ವರ್ಕ್ ಮಾಡ್ತೀರಾ. ಸೊ ಇದು ನೀವು ಪ್ರಯಾರಿಟಿ ಮಾಡಬೇಕು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಹಶೀಲ್ದಾರ್ ಡಾಕ್ಟರ್ ಚಿಕ್ಕಪ್ಪ ನಾಯಕ್ ಮಾತನಾಡಿ, ಕಂದಾಯ ಇಲಾಖೆಯಲ್ಲಿ ಜವಾಬ್ದಾರಿಯಿಂದ ಕರ್ತವ್ಯವನ್ನ ನಿರ್ವಹಿಸಬೇಕಾಗುತ್ತದೆ. ಕರ್ತವ್ಯದ ನಡುವೆ ನಮ್ಮ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳ ಆರೋಗ್ಯ ತಪಾಸಣೆಯನ್ನು ಮಾಡಬೇಕೆನ್ನುವ ವಿಚಾರದಿಂದ ಜಿಲ್ಲಾಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತರಲ್ಲಿ ಚರ್ಚಿಸಿ ವೈದ್ಯರಲ್ಲಿ ಸಮಾಲೋಚಿಸಿ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ ಎಂದರು. ಒಳ್ಳೆಯ ಕೆಲಸ ನಾವು ಮಾಡಿ ನಾನು ಬರ್ತಿದ್ದಾಗ ನಮ್ಮ ಫಸ್ಟ್ ಎಸ್ ಅಂದ್ರು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ನಾನು ಜಗದೀಶ್ ಸರ್ಗೆ ನೆಕ್ಸ್ಟ್ ಹೇಳಿದೆ, ರಾಹುಲ್ ಸರ್ಗೆ ಹೇಳಿದೆ, ಸರ್ AC ಸರ್ ಒಪ್ಕೊಂಡಿದ್ದಾರೆ, ನಾವು ಸಂಡೇ ಮಾಡೋಣ ಪ್ಲಾನ್ ಅಂತ ಹೇಳಿ. ಆಮೇಲೆ ನಮ್ಮ ಡಿಸ್ಕಷನ್ ಸ್ಟಾರ್ಟ್ ಆಯಿತು, ಯಾವ ರೀತಿ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಹೇಳಿ. ಆಮೇಲೆ ಅರ್ಚನಾ ಮೇಡಮ್ಗೆ ಮತ್ತು ನೂತನ ಮೇಡಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ವಿ, ಅವರು ಒಪ್ಕೊಂಡ್ರು. ನಾನು ಒಂದು ಯಾಕೆ ಇದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ 2 ಇನ್ಸ್ಟೆನ್ಸ್ ಹೇಳ್ತೀನಿ. ನಾನು ಒಬ್ಬ ವೈದ್ಯನಾಗಿ ನಾನು ಮೊದಲು ಕೇಳ್ತಾ ಇದ್ದೆ ನನಗೆ, ಓಕೆ ವೈದ್ಯನಾಗಿ ಕೆಲಸ ಮಾಡಬೇಕಾದ್ರೆ ನಾನು ಲಿಂಗ್ನೂರ್ PS ಅಂತ ಇತ್ತು, ಅಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಜನರಲ್ ಆಗಿ ನಾನು ಒಂದು ಉದ್ದೇಶ ಏನಂದರೆ ಎಲ್ಲರಿಗೂ ಸ್ಕ್ರೀನಿಂಗ್ ಮಾಡಿಬಿಡೋಣ, BP ಮತ್ತು ಶುಗರ್ನ ಎಲ್ಲರಿಗೂ ಚೆಕ್ ಮಾಡಿಬಿಡೋಣ ಅಂತೇಳಿ. ಆ ಊರಲ್ಲಿ ಎಲ್ಲರಿಗೂ ಚೆಕ್ ಮಾಡಿದಾಗ ಒಂದು 30% ಜನಕ್ಕೆ ಎಲ್ಲರಿಗೂ BP ಶುಗರ್ ಇದ್ಬಿಟ್ಟಿದೆ. 30% ಜನಕ್ಕೆ ನಾವು ಬರೀ ರೆಕಾರ್ಡ್ಸ್ ಓದಿದ್ದೀವಿ. WHO ರಿಪೋರ್ಟ್ ಪ್ರಕಾರ 20% 30% ಎಲ್ಲ ಪ್ರಿವಿಲೆನ್ಸ್ ಇರುತ್ತೆ. ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿ ಡಾಕ್ಟರ್ ಅರ್ಚನಾ ನಾಯಕ್ ಅಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆ ವಿಷಯದಲ್ಲಿ ಉಪನ್ಯಾಸ ನೀಡಿದ್ರು. ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯಕ್ ವೃತ್ತಿ ಜೀವನದ ಜೊತೆಗೆ ಉತ್ತಮ ಆರೋಗ್ಯ ಕಾಪಾಡುವಿಕೆಯ ವಿಷಯದಲ್ಲಿ ಉಪನ್ಯಾಸ ನೀಡಿದ್ರು. ಜನರಲ್ ಫಿಸಿಷಿಯನ್ ಡಾಕ್ಟರ್ ರಾಹುಲ್ ಜೋಶಿ ವೃತ್ತಿ ಜೀವನದಲ್ಲಿ ಮಾನಸಿಕ ಒತ್ತಡಕ್ಕೆ ಕಾರಣಗಳು ಹಾಗೂ ನಿವಾರಣೆಗೆ ಉಪನ್ಯಾಸ ನೀಡಿದ್ರೆ, KLE ಸಂಸ್ಥೆಯ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ನೂತನ್ KP ಪ್ರಸೂತಿ ಹಾಗೂ ಸ್ತ್ರೀರೋಗ ಸಂಬಂಧಿತ ಕಾಯಿಲೆಗಳ ವಿಷಯವಾಗಿ ಉಪನ್ಯಾಸವನ್ನ ನೀಡಿದ್ರು. ಕ್ಲಿನಿಕ್ನ ವೈದ್ಯಾಧಿಕಾರಿ ಡಾಕ್ಟರ್ ಆರ್ಯನ್ ಕಳಸ್ ಅಂಕೋಲಾ, ತಾಲೂಕಾ ಆಸ್ಪತ್ರೆಯ ಡಾಕ್ಟರ್ ಅಜಿತ್ ನಾಯರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಡಾಕ್ಟರ್ ಅರ್ಚನಾ ನಾಯಕ್, ಡಾಕ್ಟರ್ ಜಗದೀಶ್ ನಾಯಕ್, ಡಾಕ್ಟರ್ ರಾಹುಲ್ ಜೋಶಿ, ಡಾಕ್ಟರ್ ನೂತನ್ KP, ಡಾಕ್ಟರ್ ಆರ್ಯನ್ ಕಳಸ್, ಡಾಕ್ಟರ್ ಅಜಿತ್ ನಾಯರನ್ನ ಗೌರವಿಸಲಾಯಿತು. ಕರಾವಳಿ ಮುಂಜಾವು ಪತ್ರಕರ್ತ ಸುಭಾಷ್ ಕಾರೇಬೈಲ್ ನಿರ್ವಹಿಸಿದ್ರು. ಕಂದಾಯ ನಿರೀಕ್ಷಕ ಭಾರ್ಗವ್ ನಾಯಕ್ ವಂದಿಸಿದ್ರು. ತಹಶೀಲ್ದಾರ್ ಡಾಕ್ಟರ್ ಚಿಕ್ಕಪ್ಪ ನಾಯಕ್ ವೈದ್ಯರಾಗಿ ಕರ್ತವ್ಯವನ್ನ ಈ ಹಿಂದೆ ನಿರ್ವಹಿಸಿದ್ದು, KPSC ಪರೀಕ್ಷೆಯಲ್ಲಿಯೂ ಕರ್ನಾಟಕ ರಾಜ್ಯಕ್ಕೆ 2ನೇ ರ್ಯಾಂಕ್ ಪಡೆದು ಈಗ ಕಂದಾಯ ಇಲಾಖೆಯನ್ನ ಆಯ್ಕೆ ಮಾಡಿಕೊಂಡು ಕರ್ತವ್ಯವನ್ನ ತಹಶೀಲ್ದಾರರಾಗಿ ನಿರ್ವಹಿಸುತ್ತಿದ್ರು. ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸ್ಟೆಥೋಸ್ಕೋಪ್ ಹಿಡಿದು ತಮ್ಮ ಸಿಬ್ಬಂದಿಗಳ ತಪಾಸಣೆಯನ್ನ ನಡೆಸಿ ಮಾದರಿಯಾದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೇಬೈಲ್, ಅಂಕೋಲಾ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED TV, ACಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್,
ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.